ಸ್ವಾಗತಿಸಿ ಈಗ ನಮ್ಮ ರಾಜ್ಯದ CITUನ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ವರಲಕ್ಷ್ಮಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಅವರ ಜೊತೆಯಲ್ಲಿ ಈಗ ವೇದಿಕೆಯ ಮೇಲೆ ನಮ್ಮ CITUನ ಕಾರ್ಯಾಧ್ಯಕ್ಷರಾದ ಶಾಂತಾ ಗಂಟಿ ಅವರಿದ್ದಾರೆ, ರಾಜ್ಯ ಉಪಾಧ್ಯಕ್ಷರಿದ್ದಾರೆ ಶಾಂತಾ ಗಂಟಿ ಅಂತೇಳಿ, ಮತ್ತು ನಮ್ಮ CITUನ ಜಿಲ್ಲಾ ಅಧ್ಯಕ್ಷರು ಸುನಂದ ನಾಯ್ಕ ಅವರಿದ್ದಾರೆ, ಮತ್ತು ಕಾರ್ಯದರ್ಶಿ ಅಶ್ವಿನಿ ತಳವಾರ್ ಅವರಿದ್ದಾರೆ, ಮತ್ತು ನಮ್ಮ ರೈತ ಸಂಘದ ಮುಖಂಡರು ಮತ್ತು CITUನ ಮುಖಂಡರು ಅಣ್ಣದ ಯಡಿಗೇರ್ ಅವರಿದ್ದಾರೆ, ಮತ್ತು ರೈತ ಸಂಘದ ಮುಖಂಡರಾದ ಭೀಮರಾಯ್ ಪೂಜಾರಿ ಅವರು ಕೂಡ ಇದ್ದಾರೆ, ಮತ್ತು ಕಾಜಸಾಬ್ ಅವರು ಇದ್ದಾರೆ, ಮತ್ತು ಸುರೇಖಾ ರಾಜಪೂತ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ವರಲಕ್ಷ್ಮಿ ಅವರು ನಡೆಸಿಕೊಡ್ಬೇಕಂತೇಳಿ ಅವ್ರನ್ನ ಕೇಳ್ತೀವಿ. ಒಂದು ಸಾರ್ವತ್ರಿಕ ಮುಷ್ಕರ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದೆ. ಈ ಕರೆಯನ್ನು ಜಾರಿ ಮಾಡಲಿಕ್ಕೆ CITU ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಈ ಮುಷ್ಕರವನ್ನು ಯಶಸ್ಸು ಮಾಡಬೇಕು ಅಂತೇಳಿ ರೈತ, ಕಾರ್ಮಿಕ ಮತ್ತು ನಾಗರಿಕ ಬಂಧುಗಳಲ್ಲಿ ನಾವು ವಿನಂತಿನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆ ಈ ಮುಷ್ಕರ ಅಂತ ಹೇಳಿದ್ರೆ, ತಮಗೆಲ್ಲನೂ ಕೂಡ ಗೊತ್ತಿರೋ ಹಾಗೆ ಭಾರತಕ್ಕಾಗಿ ತಯಾರಿಸಿ ಅನ್ನುವಂಥ ಒಂದು ಘೋಷಣೆಯನ್ನು ಭಾರತ ಸರ್ಕಾರ ತಂತು. ನಾವು ಆವತ್ತನೇ ಹೇಳಿದ್ವಿ, ಭಾರತಕ್ಕಾಗಿ ತಯಾರಿಸಿ ಅನ್ನೋದು ಸರಿ ಇದೆ, ಆದರೆ ಭಾರತದ ಜನ ಕೊಂಡುಕೊಳ್ಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಸರ್ಕಾರದ ನೀತಿಗಳು ಬರಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿತ್ತು. ಯಾಕಂದರೆ ಯಾವುದೇ ಒಂದು ಉತ್ಪಾದನೆ ಆದಾಗ ಅದನ್ನು ಕೊಂಡುಕೊಳ್ಳುವಂಥವ್ರು ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಘೋಷಣೆ ಕೊಟ್ಟರೂ ಕೂಡ ಘೋಷಣೆಗಳು ಕೇವಲ ಘೋಷಣೆಗಳಾಗಿ ಮಾತ್ರನೇ ಉಳಿಯುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಅದನ್ನು ಹೇಳಿದ್ವಿ. ಸೊ ಈಗ ನಮ್ಮ ಭಾರತದಲ್ಲಿ ಈ ನೋಟಲ್ಲಿ ನಾನು ವಿವರಣೆ ಕೊಟ್ಟಿರುವ ಹಾಗೆ PPP ಮಾಡೆಲನ್ನು ತಂದರು, ಆಮೇಲೆ ಇನ್ನೊಂದು NMP ಮಾಡೆಲನ್ನು ತಂದರು, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಹೇಳ್ತೀವಿ, ಮತ್ತು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಈ ಎರಡು ಘೋಷಣೆಗಳನ್ನು ತಂದು ನಮ್ಮ ದೇಶದ ಆರ್ಥಿಕ ಸಾರ್ವಭೌಮತೆಗೆ ಕಾರಣವಾಗಿರುವಂಥ ಉತ್ಪಾದನಾ ವಲಯವನ್ನು, ಮೂಲ ಸೌಕರ್ಯಗಳ ವಲಯಗಳನ್ನು, ಆಮೇಲೆ ಮತ್ತು ಹಣಕಾಸು ವಲಯಗಳನ್ನು ಸಂಪೂರ್ಣವಾಗಿ ಖಾಸಗೀಕರಣವನ್ನು ಮಾಡಲಾಗಿದೆ. ಮತ್ತು ಜನರಿಗೆ ಕೊಡ್ತಾ ಇರತಕ್ಕಂಥ ಅಗತ್ಯ ಸೇವೆಗಳು ಅಂತ ಏನಿದ್ದಾವೆ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಸಿಟಿ, ರಸ್ತೆ, ಆಮೇಲೆ ತೈಲ, ಈ ಥರದ ಅಂಶ, ಮತ್ತು ರೈಲ್ವೆ, ಇದು ಎಲ್ಲವನ್ನೂ ಕೂಡ ಖಾಸಗೀಕರಣಕ್ಕೆ ಇವತ್ತು ಸರ್ಕಾರ ಮಾಡಿಬಿಟ್ಟಿದೆ. ಮಾಡಿಬಿಟ್ಟಿದೆ ಆಲ್ರೆಡಿ. ಸೊ ಈಗ ಇದರಿಂದಾಗಿ ನಮ್ಮ ದೇಶದ ಬಂಡವಾಳಗಾರರು ಅತ್ಯಂತ ದೊಡ್ಡ ಸಂಪದ್ಭರಿತರಾಗಿದ್ದಾರೆ. ಯಾವ ಲೆವೆಲ್ಲಿನ ಅವರು ಶ್ರೀಮಂತರಾಗಿದ್ದಾರೆ ಅಂದರೆ, ಅಮೇರಿಕಾದಲ್ಲಿರುವಂಥ ಎಲೆನ್ ಮಸ್ಕ್ ಅನ್ನುವಂಥ ಒಬ್ಬ ದೊಡ್ಡ ಶ್ರೀಮಂತ ಏನಿದ್ದಾನೆ, ಅವರಿಗೆ ಸರಿಸಾಟಿಯಾದಂಥ ಇಬ್ಬರು ಶ್ರೀಮಂತರು ಭಾರತದಲ್ಲಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದ ಶ್ರೀಮಂತರು ಇವತ್ತು ಭಾರತದಲ್ಲಿದ್ದಾರೆ. ಇವರ ಶ್ರೀಮಂತಿಕೆ ಬಿಕಾಸ್ ಆಫ್ ಈ ಎಲ್ಲ ಮಾಡೆಲ್ಸಿಂದ ಅವರು ಶ್ರೀಮಂತರಾಗಿದ್ದಾರೆ ಹೊರತು ಅವರ ಸ್ವಂತ ಪ್ರಯತ್ನಗಳಿಂದ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗ ಈ ಮಾಲೀಕರ ಕಾರ್ಖಾನೆಗಳಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರೇನಿದ್ದಾರೆ, ಅವರುಗಳು ಸಂಘ ಮಾಡಿ ಹೋರಾಟ ಮಾಡುವುದನ್ನು ಇಲ್ಲದಂಗೆ ಮಾಡುವಂಥ ಸಲುವಾಗಿ 2002ರಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗ 29 ಕಾನೂನುಗಳನ್ನು ರದ್ದು ಮಾಡಿ ಸಂಹಿತೆಗಳನ್ನಾಗಿ ಮಾಡಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಆ ಆಯೋಗ ಆ ಸರ್ಕಾರ ಇರೋ ತನಕ ಕೆಲಸ ಮಾಡಿತು, ಮತ್ತು ಅದು ಸ್ಟಾಪ್ ಆಯಿತು. ಈಗ ಮತ್ತೆ ಇತ್ತೀಚೆಗೆ ಅದು ಆಯೋಗ ಕೆಲವು ಶಿಫಾರಸುಗಳನ್ನು ಕೊಟ್ಟಿದೆ. ಆ ಶಿಫಾರಸುಗಳನ್ನು 2019-20ರಲ್ಲಿ ಲೋಕಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡಿಬಿಟ್ಟಿದ್ದಾರೆ. ಸೊ ಆ 29 ಕಾರ್ಮಿಕ ಕಾನೂನುಗಳಲ್ಲಿ ಮುಖ್ಯವಾಗಿ ಒಂದು ವೇತನ ಸಂಹಿತೆ ಅಂತೇಳಿ ಕರಿತೀವಿ, ಎರಡನೇದು ಸಾಮಾಜಿಕ ಭದ್ರತಾ ಸಂಹಿತೆ ಅಂತೇಳಿ ಕರಿತೀವಿ, ಮೂರನೇದು ಕೈಗಾರಿಕಾ ಸಂಬಂಧ ಸಂಹಿತೆ ಅಂತ ಕರಿತೀವಿ, ನಾಲ್ಕನೇದು OSH ಕೋಡ್ ಅಂತ, ಅಂದರೆ ಕಾರ್ಮಿಕರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರ ಆರೋಗ್ಯ ಮತ್ತು ಯಾವ ರೀತಿ ಸ್ಟ್ಯಾಂಡರ್ಡ್ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಕೋಡ್. ಈ 4 ಸಂಹಿತೆಗಳನ್ನು ತಂದಿದ್ದಾರೆ. ಆದರೆ 29 ಕಾನೂನು ರದ್ದು ಮಾಡಿ ಇದನ್ನು ತಂದಿದ್ದಾರೆ ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ. ಈಗ ಈ ಕೋಡ್ಗಳಿಂದ ನಮ್ಮ ಮೇಲೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ನೋಡುವಾಗ, ಈಗ ವೇತನ ಸಂಹಿತೆ ಅಂತ ಹೇಳಿದ್ರೆ, ಈಗ ಇನ್ನು ಮುಂದೆ ನಮ್ಮ ದೇಶದ ಒಳಗಡೆ ಯಾರದೇ ವೇತನಗಳು ಹೆಚ್ಚಳ ಆಗಬೇಕು ಅಂತ ಹೇಳಿದ್ರು ನಮಗೆ ಯಾವುದೇ ರೀತಿಯ ಆಧಾರ ಇಲ್ಲ. ಯಾಕೆ ಅಂತ ಹೇಳಿದ್ರೆ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒಂದು ಪರಿಕಲ್ಪನೆ ಬಂತು, ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ನಾವು ಅಡಕ ಮಾಡ್ಕೊಂಡಿದ್ದೀವಿ,
ಎಲ್ಲರಿಗೂ ಕೂಡ ಜೀವನೋಪಾಯ ವೇತನ ಕೊಡಬೇಕು ಅಂತ, ಲಿವಿಂಗ್ ವೇಜ್ ಅಂತ ಹೇಳಿ ನಾವು ಕರಿತೀವಿ, ಜೀವನೋಪಾಯ ವೇತನ ಅದನ್ನು ಕೊಡಬೇಕು ಅಂತ ಹೇಳಿ ಒಂದು ಅಲ್ಲಿ ಪ್ರಾರಂಭ ಆಯಿತು. ಆಗ ಈಗಷ್ಟೇ ಸ್ವಾತಂತ್ರ್ಯ ಬಂದಿರೋದ್ರಿಂದ ಈ ಕೂಲಿಯನ್ನು ಕೊಟ್ಟರೆ ಬಂಡವಾಳಗಾರರು ಬಂಡವಾಳ ಹಾಕಲ್ಲ, ಲಾಭ ಬರಲ್ಲ, ಸರ್ಕಾರಕ್ಕೂ ಕೂಡ ಹೆಚ್ಚು ವೆಚ್ಚ ಬರುತ್ತೆ ಅಂತ ಹೇಳಿ ಆಗ ಚರ್ಚೆ ಮಾಡಿ 1948ರಲ್ಲಿ ಕನಿಷ್ಠ ವೇತನ ಕಾಯ್ದೆಯನ್ನು ಜಾರಿಗೆ ತಂದರು. 1948ರ ಕನಿಷ್ಠ ವೇತನ ಕಾಯ್ದೆ ಅಂತಲೇ ನಾವು ಅದಕ್ಕೆ ಹೆಸರು ಕರಿತೀವಿ. ಈ ಕನಿಷ್ಠ ವೇತನ ಅಂತ ಹೇಳಿದ್ರೆ ಏನಂದರೆ ಕನಿಷ್ಠ ಮಿನಿಮಮ್ ಲೈಫನ್ನು ಜನ ನಡೆಸಬೇಕು ಅಂತಕ್ಕಂಥ ಒಂದು ಕಣ್ಣೋಟ ಇತ್ತು. ಆ ಕನಿಷ್ಠ ವೇತನವನ್ನು ನಾವು ಈ ಪರಿಷ್ಕರಣೆ ಮಾಡಬೇಕು ಬೆಲೆ ಏರಿಕೆ ಆಧಾರದಲ್ಲಿ ಅಂತೇಳಿ ನಮ್ಮ ಹಲವು ಚಳುವಳಿಗಳು ಹೋರಾಟಗಳ ಮುಖಾಂತರ ಇವತ್ತೊಂದು 18,000ಕ್ಕೆ ಬಂದಿದೆ. ಈಗ ಮತ್ತೆ ನಮ್ಮ ರಾಜ್ಯದ ರೆಕಮೆಂಡೇಶನ್ ಸೇರಿಸ್ಕೊಂಡ್ರೆ ಒಂದು 30,000 ತನಕನೂ ಕನಿಷ್ಠ ವೇತನ ಬಂದಿದೆ. ಆದರೆ ಅದು ಜಾರಿಯಾಗಿಲ್ಲ, ನಾನು ಅದನ್ನು ಮತ್ತೆ ಹೇಳ್ತೀನಿ. ಸೊ ಈಗ ನಾವು ಕೇಳಿದ್ದೇನು ಸೆಂಟ್ರಲ್ ಗೌರ್ಮೆಂಟ್ಗೆ, ಈ ಕನಿಷ್ಠ ವೇತನ ನಮಗೆ ಸಾಕಾಗ್ತಾ ಇಲ್ಲ, ಹಾಗಾಗಿ ನೀವೊಂದು ಲಿವಿಂಗ್ ವೇಜನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ನಡೆಸಬೇಕು ಅಂತೇಳಿ ನಾವು ಕೇಳಿದಾಗ ಅವರು ಲಿವಿಂಗ್ ವೇಜು ಕೊಡಲಿಲ್ಲ, ಆ ಮಿನಿಮಮ್ ವೇಜನ್ನು ಖಾತ್ರಿಪಡಿಸಲಿಲ್ಲ. ಅದರ ಬದಲಿಗೆ ಇನ್ನೊಂದು ವೇಜನ್ನು ಕಂಡುಹಿಡಿದಿದ್ದಾರೆ, ಅದಕ್ಕೆ ನಾವು ಫ್ಲೋರ್ ವೇಜ್ ಅಂತ ಕರಿತೀವಿ. ಫ್ಲೋರ್ ವೇಜ್ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ ಕೇವಲ 178 ರೂಪಾಯಿ ಒಂದು ದಿನಕ್ಕೆ. ನೀವು ಅಂದಾಜು ಮಾಡಿ 178 ರೂಪಾಯಿ ಒಂದು ದಿನದ ವೇತನವನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ರೆ ಯಾವ ಮ್ಯಾನೇಜ್ಮೆಂಟು, ಯಾವ ಇನ್ಸ್ಟಿಟ್ಯೂಷನ್ಸು, ಯಾವ ಮಾಲೀಕರು ಅಥವಾ ಯಾವ ಕಾನೂನುಗಳು ನಮಗೆ ಸಪೋರ್ಟ್ ಆಗಿ ಸಂಬಳಗಳು ಹೆಚ್ಚಳ ಆಗಲಿಕ್ಕೆ ನಿಲ್ತವೆ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈಗ ಆಲ್ರೆಡಿ KSRTC ನೌಕರರು 2017ರಿಂದ ವೇಜ್ ರಿವೈಸ್ ಆಗಲಿಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು, ಮುನ್ಸಿಪಲ್ ವರ್ಕರ್ಸು, ಕಾಂಟ್ರಾಕ್ಟ್ ಔಟ್ಸೋರ್ಸಲ್ಲಿ ಕೆಲಸ ಮಾಡುವಂಥವರು ಸುಮಾರು 102 ಇದು ಶೆಡ್ಯೂಲ್ ಎಂಪ್ಲಾಯ್ಮೆಂಟಲ್ಲಿ ಬರ್ತಕ್ಕಂಥ ಜನಕ್ಕೆ 7 ವರ್ಷದಿಂದ ಕನಿಷ್ಠ ವೇತನ ಹೆಚ್ಚಳ ಆಗಲಿಲ್ಲ. ಆಯಿತಾ, ಈ ಥರದಲ್ಲಿ ಜನ ಸಫರ್ ಆಗ್ತಾ ಇದ್ದಾರೆ. ಆದರೆ ಇವರು ಆ ವೇಜನ್ನು ಕನ್ಫರ್ಮ್ ಮಾಡಿ ಅಂತ ಹೇಳಿದರೆ 178 ರೂಪಾಯಿಯನ್ನು ಇವತ್ತು ಹೊಸದಾಗಿ ಇನ್ನೊಂದು ಸೃಷ್ಟಿಯನ್ನು ಮಾಡಿದ್ದಾರೆ. ಇದು ಇಡೀ ಭಾರತದ ದುಡಿಯುವ ಜನರಿಗೆ ಮಾಡಿರ್ತಕ್ಕಂಥ ಅತ್ಯಂತ ಘೋರವಾದಂಥ ಅನ್ಯಾಯ ಅನ್ನುವಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಮತ್ತು ಮಾತ್ರ ಅಲ್ಲ, ಇದರಿಂದ ನಮ್ಮ ಭಾರತದ ಜನರ ಕೊಂಡುಕೊಳ್ಳುವ ಶಕ್ತಿ ಸಂಪೂರ್ಣವಾಗಿ ಕುಗ್ಗುತ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಇದರಿಂದ ನೋಡಬೇಕಾಗ್ತದೆ. ಸೊ ಇದು ಒಂದು. ಎರಡನೇದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತೇಳಿ ತಂದಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ನಾವು ಕೇಳ್ತಾ ಇರೋದೇನು, ತಮಗೆಲ್ಲ ಗೊತ್ತಿರೋ ಹಾಗೆ ಕೆಲಸ ಮಾಡ್ತಾರೆ, ಆ ದುಡಿದ ಮೇಲೆ 60 ವರ್ಷದ ನಂತರ ನಿವೃತ್ತಿ ವಯಸ್ಸು ಅಂತ ಯಾಕೆ ನಿಗದಿ ಮಾಡಿದ್ದಾರೆ? 60 ವರ್ಷ ಆದ ನಂತರ ಅವನಿಗೆ ದುಡಿಮೆ ಮಾಡಲಿಕ್ಕೆ ಅವನ ಅಂಗಾಂಗಗಳು ಸಪೋರ್ಟ್ ಮಾಡಲ್ಲ. ಇದು ಸಪೋರ್ಟ್ ಮಾಡದೇ ಇರೋದ್ರಿಂದ ಅವನು ಬೇರೆಯವರ ಮೇಲೆ ಪರಾವಲಂಬಿ ಆಗಬಾರ್ದು ಅಂತೇಳಿ ಒಂದು ನಿವೃತ್ತಿ ಸೌಲಭ್ಯ ಕೊಡಬೇಕಂತಕ್ಕಂಥ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಬಂದಿರೋದು. ನಾವು ಕೇಳಿದ್ದೇನು, ಸೆಂಟ್ರಲ್ ಟ್ರೇಡ್ ಯೂನಿಯನ್ ಯಾರೆಲ್ಲ ಕೆಲಸದಿಂದ ನಿವೃತ್ತಿ ಆಗ್ತಾರೋ, ಯಾರಿಗೆ NPS OPS ಯಾರಿಗಿಲ್ಲ ಅಂದರೆ ಪೆನ್ಷನ್ ಸವಲತ್ತು ಯಾರಿಗಿಲ್ಲ, ಮಿನಿಮಮ್ ಒಂದು 9,000 ರೂಪಾಯಿ ಅವರಿಗೆ ಕನಿಷ್ಠ ನಿವೃತ್ತಿ ಸೌಲಭ್ಯವಾಗಿ ಕೊಡಿ. ದುಡಿಮೆಗಾರರಿಗೆ ಎಲ್ಲರಿಗೂ ಇನ್ ಜನರಲ್ ಅಲ್ಲ, ಯಾರು ದುಡಿದು ರಿಟೈರ್ಡ್ ಆಗ್ತಾರೋ ಅವರಿಗೆ ಕೊಡಿ ಅಂತ. ಈಗ ನೋಡಿ, ಉದಾಹರಣೆಗೆ ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವ್ರು ಸರ್, BHEL ಇಂದ ಹಿಡಿದು HAL ತನಕ ಯಾರೆಲ್ಲ ದುಡಿತಾರೋ ಅವರಿಗೆ ಪೆನ್ಷನ್ ಇಲ್ಲ, ಕಾಂಟ್ರಾಕ್ಟ್ ವರ್ಕರ್ಸ್ಗಿಲ್ಲ, ಆಯಿತಾ. ಮತ್ತು ಈಗ ಸರ್ಕಾರಿ ನೌಕರರು ಇಲ್ಲ, ಯಾರಿಗೂ ಇಲ್ಲ, ಎಲ್ಲರಿಗೂ ತೆಗೆದಾಕ್ತು. ಮತ್ತು ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ 40 ಕೋಟಿ ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಇವತ್ತು ಯಾವುದೇ ನಿವೃತ್ತಿ ಸೌಲಭ್ಯಗಳಿಲ್ಲ. ಅದಕ್ಕೆ ನಾವು ಕೇಳಿದ್ದು 9,000 ರೂಪಾಯಿ ಒಂದಕ್ಕೆ ಇದನ್ನು ನಿಗದಿ ಮಾಡಿ ಅಂತ ಕೇಳಿದ್ವಿ. ಸರ್ಕಾರ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಈಗ ಅವರು ಹೇಳ್ತಾ ಇದ್ದಾರೆ ನಾವು ಗ್ರ್ಯಾಜುಟಿಯನ್ನು 1 ವರ್ಷಕ್ಕೆ ಕಮ್ಮಿ ಮಾಡಿಬಿಟ್ಟಿದ್ದೀವಿ, ಎಲ್ರಿಗೂ ಗ್ರ್ಯಾಜುಟಿ ಸಿಗುತ್ತೆ ಅಂತ. ನನಗೊಂದು ಸರಳ ಪ್ರಶ್ನೆ ಇದೆ, ಈಗ ನಮ್ಮ ಬಿಸಿಯೂಟ ವರ್ಕರ್ಸ್ಗೆ ಗ್ರ್ಯಾಜುಟಿ ಕೊಟ್ಟಿದ್ದಾರಾ? ಗ್ರಾಮ ಪಂಚಾಯಿತಿ ವರ್ಕರ್ಸ್ಗೆ ಗ್ರ್ಯಾಜುಟಿ ಕೊಟ್ಟಿದ್ದಾರಾ? ಮುನ್ಸಿಪಲ್ ವರ್ಕರ್ಸ್ಗೆ ಗ್ರ್ಯಾಜುಟಿ ಕವರ್ ಮಾಡಿದ್ದಾರಾ? ದಿನಗೂಲಿ ನೌಕರರನ್ನ ಗ್ರ್ಯಾಜುಟಿ ಅಂಡರಲ್ಲಿ ತಂದಿದ್ದಾರಾ? ಯಾರನ್ನು ತಂದಿಲ್ಲ. ಬದಲಿಗೆ ಮಾಡಿರೋದು ಅದರಲ್ಲಿರುವ ಮೋಸ ಏನು ಅಂತ ಹೇಳಿದ್ರೆ 5 ವರ್ಷಕ್ಕೊಮ್ಮೆ ಗ್ರ್ಯಾಜುಟಿ ಕಾನೂನಿನ ಪ್ರಕಾರ 5 ವರ್ಷ ಸರ್ವಿಸ್ ಕಂಪ್ಲೀಟ್ ಆದಮೇಲೆ ಕೊಡಬೇಕು ಅಂತಿದೆ. ಅದನ್ನೀಗ 1 ವರ್ಷಕ್ಕೆ ಕಡಿತ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಈ ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿತಕ್ಕಂಥ ಒಂದು ಹೊಸ ವಿಭಾಗವನ್ನು ಸೃಷ್ಟಿ ಮಾಡಿದೆ ಸರ್ಕಾರ. ಅದಕ್ಕೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ ಸರ್, ನಿಗದಿತ ಅವಧಿಯ ಕಾರ್ಮಿಕರು ಅಂತ ಕರಿತೀವಿ. ಆ ನಿಗದಿತ ಅವಧಿಯ ಕಾರ್ಮಿಕರು ಹೆಂಗೆ ಅಂದರೆ ಯಾವತ್ತು ಅವರು ಕೆಲಸಕ್ಕೆ ಸೇರಿಕೊಳ್ತಾರೆ, ಅವರು ಯಾವತ್ತು ಕೆಲಸದಿಂದ ಹೊರಗೆ ಬರಬೇಕು ಅಂತ ಅದರಲ್ಲೇ ಬರ್ತಿರ್ತಾರೆ. ಕಾಂಟ್ರಾಕ್ಟ್ ಇಟ್ಸ್ ಡಿಫ್ರೆಂಟ್, ಔಟ್ಸೋರ್ಸ್ ಇಟ್ಸ್ ಡಿಫ್ರೆಂಟ್, ಫಿಕ್ಸ್ಡ್ ಟರ್ಮ್ ಇಟ್ಸ್ ಡಿಫ್ರೆಂಟ್. ಇದನ್ನು ಸೃಷ್ಟಿ ಮಾಡಿಬಿಟ್ಟು ಅವನು 1 ವರ್ಷ ಕೆಲಸ ಮಾಡಿ ಅವನು ಹೋಗಿದ್ರೆ ಅವನಿಗೆ ಗ್ರ್ಯಾಜುಟಿ ಕೊಡಬೇಕಂತ.
ಇವತ್ತು ನಮ್ಮ ಕರ್ನಾಟಕದ ಒಳಗಡೆ ನೀವು ಯಾವುದೇ ಕೆಲಸಕ್ಕೆ ಹೋಗಿ ಸರ್, ಯಾವುದೇ ಎನಿ ವರ್ಕ್ 25,000 ರೂಪಾಯಿಗಿಂತ ಹೈ ಸ್ಕಿಲ್ಡ್ ವರ್ಕರ್ಗೆ 25,000 ರೂಪಾಯಿ ಸಂಬಳ ಕೊಡ್ತಾರೆ. ಉಳಿದವರಿಗೆ 15,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ ಪ್ರಾರಂಭದ ಸಂಬಳ. ಈಗ 15,000 ರೂಪಾಯಿ ತಗೊಳ್ಳುವಂಥ ನಾನು ಸ್ಕಿಲ್ ವರ್ಕರ್ 1 ವರ್ಷ ಕೆಲಸ ಮಾಡಿ ನಾನು ಹೊರಗಡೆ ಹೋಗುವಾಗ ನನಗೆ ಗ್ರ್ಯಾಜುಯೇಟ್ ಎಷ್ಟು ಬರುತ್ತೆ ಸರ್? 7,500 ರೂಪಾಯಿ ಬರುತ್ತೆ. ದಿಸ್ ಇಸ್ ದ ಸೋಷಿಯಲ್ ಸೆಕ್ಯೂರಿಟಿ. ನಾವು ಕೇಳ್ತಾ ಇರೋದು ಕನ್ಫರ್ಮ್ ಜಾಬ್. 60 ವರ್ಷ ಆಗಿ ಒಂದು ಕೆಲಸದಲ್ಲಿ ನಿವೃತ್ತಿ ಆದಮೇಲೆ ನಾವು ಕೇಳ್ತಾ ಇರೋದು ಬೆನಿಫಿಟ್. ಬಟ್ ಇವ್ರು ಇದನ್ನ ಕೊಟ್ಬಿಟ್ಟು ಒಂದು ದೊಡ್ಡ ಪ್ರಚಾರಗಳನ್ನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತಾ ಇದೆ ಅನ್ನುವಂಥದ್ದು, ಇದು ಒಂದು ಮಹಾ ಮೋಸದ ಒಂದು ಮಾಡಿದ್ದಾರೆ ಇದರಲ್ಲಿ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕು. ಸುಮಾರು 40 ಕೋಟಿ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿಯಿಂದ ಈ ಪ್ರೊಡಕ್ಷನ್ ಅನ್ನೋದು ಕಂಪ್ಲೀಟ್ ನಿಲ್ಲುತ್ತೆ ಸರ್. ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಇದರಲ್ಲೆಲ್ಲ ನಿಲ್ಲುತ್ತೆ, ಸರ್ವಿಸ್ ನಿಲ್ಲುತ್ತೆ. ಆಮೇಲೆ LIC ಅವತ್ತು ಕ್ಲೋಸ್ ಆಗುತ್ತೆ. ಮತ್ತು ಎಲೆಕ್ಟ್ರಿಸಿಟಿ ಅವರು ಮಾಧ್ಯಮದವರಿಗೆ ನಮಸ್ಕಾರ. ಏನು ನಾಳೆ 12ನೇ ತಾರೀಕು ಫೆಬ್ರವರಿ 12ನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ರಾಷ್ಟ್ರವ್ಯಾಪಿ ಮುಷ್ಕರ ನಡೀತಾ ಇದೆ. ಆ ರೈತರು, ಕಾರ್ಮಿಕರು, ಸೇಟು ಕಾರ್ಮಿಕ ಸಂಘಟನೆ ಮುಷ್ಕರ ನಡೀತಾ ಇದೆ. ಈ ಕಾರ್ಮಿಕ ಸಂಘಟನೆಗೆ ಅಖಿಲ ಭಾರತ ರಾಜ್ಯ ಸರ್ಕಾರ ಕೂಡ ಸಂಪೂರ್ಣ ಬೆಂಬಲ ನೀಡ್ತಾ ಇದೆ. ಮೊನ್ನೆ ಒಂದು ನಮ್ಮ ಅಖಿಲ ಭಾರತ ವರ್ಕಿಂಗ್ ಎಂಪ್ಲಾಯ್ಸ್ ಫೆಡರೇಷನ್ ವತಿಯಿಂದ ಅಖಿಲ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಫೆಡರೇಷನ್ ಕೂಡ ಭಾಗವಹಿಸಿತ್ತು. ಶಿರಡಿಯಲ್ಲಿ ಮೊನ್ನೆ ಕಾನ್ಫರೆನ್ಸ್ ಆಯಿತು. ಆ ಸಮ್ಮೇಳನದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ವಿ. ಈ ಒಂದು ಹೋರಾಟಕ್ಕೆ ಕೂಡ ನಮ್ಮ ನೌಕರ ಸಂಘಟನೆ ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿ. ಆಮೇಲೆ ನಿವೃತ್ತ ನೌಕರು, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ ಫೆಡರೇಷನ್ ಕೂಡ ಇತ್ತೀಚೆಗೆ ಅಸ್ತಿತ್ವ ಬಂದಿದೆ. ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಯಾಕಂತಂದರೆ ಈ ಒಂದು ಕಾಯ್ದೆ 4 ಕಾರ್ಮಿಕ ನೀತಿ ಸಹಿತ ನಮಗೂ ಕೂಡ ಎಫೆಕ್ಟ್ ಆಗ್ತವೆ. ಯಾಕೆ ಮುಷ್ಕರ ಮಾಡಬಾರ್ದು ಅಂತಂದರೆ ನಾವು ಯಾರಿಗೆ ಕೇಳಬೇಕು? ತುಟ್ಟಿ ಭತ್ತ ಕೇಳಬೇಕು. 2 ಸಮಸ್ಯೆ ಇರುತ್ತೆ ಸರ್. ಎಂಪ್ಲಾಯ್ಸ್ ಕೂಡ ಪ್ರತಿಭಟನೆ ಹಕ್ಕೋಸ್ಕೊಂಡ್ಬಿಟ್ರೆ ನಾವು ಪ್ರತಿಭಟನೆ ಮಾಡೋದು ಹೆಂಗೆ? ಆಗ ಸರ್ಕಾರ ನೌಕರು ಈ ನಿಟ್ಟಿನಲ್ಲಿ ಸರ್ಕಾರ ನೌಕರ ಸಂಘಟನೆ ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಹಿಂದಿನ ತಾವು ಗಮನಿಸಬಹುದು 2004-5ರಲ್ಲಿ ಜಯಲಲಿತಾ ಗೌರ್ಮೆಂಟು ಮುಷ್ಕರ ಹಕ್ಕು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ಸರ್ಕಾರಿ ನೌಕರು ಮುಷ್ಕರ ಹಕ್ಕಿಲ್ಲ ಅಂತಕ್ಕಂಥದ್ದು. ಆ ಹಕ್ಕಿಲ್ಲ ನಾವು 2004-5ರಲ್ಲಿ ನಾವು ದೊಡ್ಡ ಮಟ್ಟ ರಾಷ್ಟ್ರಪತಿ ಚಳವಳಿ ಪ್ರತಿಭಟನೆ ಮಾಡಿದ್ವಿ. ಅಲ್ಲಿ ಆ ಟೈಮ್ನಲ್ಲಿ ಒಬ್ಬರು MP ಆರಿಸಿ ಬರಲ್ಲ ನಮ್ಮ ಮುಂದಿನ ಚುನಾವಣೆಯಲ್ಲಿ. ಈ ರೀತಿಯಾಗಿ ಇರುವ ಸನ್ನಿವೇಶದಲ್ಲಿ ಈ ದುಡಿಯುವ ವರ್ಗ, ಭಾರತ ದೇಶದಲ್ಲಿ ದುಡಿಯುವ ವರ್ಗ, ಶ್ರಮಿಕ ವರ್ಗ ಈ ಒಂದು ರಾಷ್ಟ್ರಪತಿ ಪ್ರತಿಭಟನೆಗೆ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಇಡೀ ದೇಶವ್ಯಾಪ್ತ ಶ್ರಮಿಕರು ಮತ್ತು ಬಂಡವಾಳ ಮಧ್ಯದಲ್ಲಿ ಒಂದು ಸಂಘರ್ಷ ಆಗ್ತಾಯಿದೆ. ಈ ಕಾರ್ಪೊರೇಟ್ ಸಂಸ್ಥೆಗಳು, ಈ ಆಡಳಿತ ಮಾಡ್ತಿದ್ದ ವ್ಯವಸ್ಥೆ, ಈ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ನೀತಿ ಕಾರ್ಪೊರೇಟ್ ಈ 4 ನೀತಿ ಸಹಿತ ತರೋದ್ರ ಮುಖಾಂತರ ತಿದ್ದುಪಡಿಯಾಗಿ ಮೊದಲು ಹಿಂದಕ್ಕೆ 40 ಇತ್ತು. ಆ ಕಾಯ್ದೆ ತಿದ್ದುಪಡಿ 29 ಮಾಡಿ ಆ 4 ವಿಭಾಗ ಮಾಡಿದ್ದಾರೆ. ಆ 4 ವಿಭಾಗ ಮಾಡಿ ಇದನ್ನು ಜಾರಿ ಮಾಡ್ತಾ ಇದ್ದಾರೆ. ಈ ಮೊನ್ನೆ ಜಾರಿ ಮಾಡಿದ್ದಾರೆ. ಈ ಜಾರಿ ಮಾಡಿದರೆ ಮುಷ್ಕರದ ಹಕ್ಕನ್ನು ಕೊಸ್ಕೊಂಡು ಇಮಿಡಿಯೇಟಾಗಿ ಯಾರು ಬೇಕಾದ್ರೂ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೋಬೋದು. ಆಮೇಲೆ ಎನ್ಕ್ವೈರಿ ನಂತರ ಈ ರೀತಿ ಮಾಡೋದ್ರಿಂದ ಈ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೂಲಭೂತ ಹಕ್ಕು, ಪ್ರತಿಭಟನೆ ಮಾಡ್ತಕ್ಕಂಥ ಸಂವಿಧಾನಬದ್ಧ ಮೂಲಭೂತ ಹಕ್ಕು, ನಾವು ರಾಜ್ಯ ಸಂಧಾನ ಆಗಿರ್ಬೋದು ಅಥವಾ ನಮ್ಮ ಹಕ್ಕುಗಳಾಗಿರ್ಬೋದು, ಈ ಮೌಲ್ಯಗಳು, ನಾವು ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಮೊಟಕುಗೊಳಿಸ್ತಕ್ಕಂಥ ಈ ಸರ್ವಾಧಿಕಾರದ ಧೋರಣೆ, ಈ ಕೇಂದ್ರ ಸರ್ಕಾರ ತರತಕ್ಕಂಥ ಸರ್ವಾಧಿಕಾರ ಧೋರಣೆ ಸಂಪೂರ್ಣವಾಗಿ ಈ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ. ಇದು ನಾವು ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ ಫೆಡರೇಷನ್ ಭಾಗವಹಿಸ್ತೀವಿ. ಏನು ನಾಳೆ ವ್ಯಾಪ್ತಿಯ ಮುಷ್ಕರ CI2, AITC, ಆಮೇಲೆ ಬ್ಯಾಂಕ್ ಎಂಪ್ಲಾಯ್ಸು, ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ಸು, ಶ್ರಮಿಕರು, ಇಡೀ ಎಂಟೈರ್ ಅಂತಂದರೆ ಸಮಾಜ ಇಡೀ ದೇಶದ ಸ್ತಬ್ಧವಾಗುತ್ತೆ. ರಾಷ್ಟ್ರದ ಉತ್ಪಾದನೆ ಸಂಸ್ಥೆಗಳ ಉತ್ಪಾದನೆಯನ್ನು ಪ್ರೊಡಕ್ಷನ್ ಕಂಪ್ಲೀಟ್ ಆಗುತ್ತೆ. ರಾಷ್ಟ್ರವ್ಯಾಪ್ತಿ ಮುಷ್ಕರ ಆಗ್ತಾ ಇದೆ. ಆ ರಾಷ್ಟ್ರವ್ಯಾಪ್ತಿ ಮುಷ್ಕರಕ್ಕೆ ನಾವು ಕೂಡ ಬೆಂಬಲ ಕೊಡ್ತೀವಿ. ಸರ್ಕಾರ ಈ ಕೂಡಲೇ ಈ 4 ನೀತಿ ಸಹಿತ ಸಂಪೂರ್ಣವಾಗಿ ರದ್ದು ಮಾಡಬೇಕು. ರದ್ದು ಮಾಡಿ ಪುನರ್ ಅಂತ ನಮ್ಮ ಹಳೆ ಕಾನೂನುಗಳು ಜಾರಿ ಮಾಡಬೇಕು. ಆ ಮುಖ ಪ್ರಜಾಪ್ರಭುತ್ವ ಮೌಲ್ಯಗಳು ಕಾಪಾಡಬೇಕು. ಅದಕ್ಕೆ ಜನರಿಗೆ ನಾವು ಈಗ ಜನತೆಗೆ ನಿವೃತ್ತಿರೋದು ಎಲ್ಲರಿಗೂ ನಾವು ಈ ವರಲಕ್ಷ್ಮಿಯನ್ನು ಕಾಲು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಕೂಡ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಕೂಡ ಭಾಗವಹಿಸ್ತೀವಿ. ಇಡೀ ಎಲ್ಲ ಶ್ರಮಿಕ ವರ್ಗ, ದುಡಿಯುವ ವರ್ಗ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಸರ್ಕಾರ ಆಡಳಿತ ಮತ್ತು ನೀತಿಯನ್ನು ಖಂಡಿಸಿ ಆ ಸಂಪೂರ್ಣ ಹಿಮ್ಮಡಿಸುವಲ್ಲಿ ನಾವು ಪ್ರಮುಖ ಶ್ರಮಿಕ ವರ್ಗ ಸಂಪೂರ್ಣ ಪಾತ್ರ ವಹಿಸ್ತೀವಿ. ನಾವು ಕೂಡ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ಸ್ ವತಿಯಿಂದ ಭಾಗವಹಿಸ್ತೀವಿ ಅಂತ ಈ ಮೂಲಕ ಹೇಳ್ತಿದ್ದೀನಿ. ನನ್ನ ಹೆಸರು ಸುರೇಶ್ ಅಂತೇಳಿ, ಅಖಿಲ ನಿವೃತ್ತಿ ಸರ್ಕಾರಿ ನೌಕರರ ಒಕ್ಕೂಟದ ಜಿಲ್ಲಾ ಸಂಚಾಲಕ.